ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಮತ್ತೊಂದು ಚರ್ಚಾ ವಿಷಯದೊಂದಿಗೆ ನಾವು ಮತ್ತೆ ಬಂದಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಎಸ್, ಇವತ್ತು ಅಮೇಠಿಯಲ್ಲಿ ಎಐಸಿಸಿ ಮತ್ತು ಇಂಡಿಯಾ ಮೈತ್ರಿಕೂಟದ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆರವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಏನಂತ, ಸಾರ್ವಜನಿಕರ ಸಭೆಯಲ್ಲಿ ನಿಂತ್ಕೊಂಡು ಮಾತನಾಡುವಾಗ ಬಿಜೆಪಿ ಲೋಕಸಭೆ ಚುನಾವಣೆಯಲ್ಲಿ 400 ಬಿಡಿ 100 ಸೀಟನ್ನು ಕೂಡ ಗೆಲ್ಲೋದಿಕ್ ಸಾಧ್ಯ ಇಲ್ಲ. ಜನ ಅವರಿಗೆ ಓಟನ್ನ ಹಾಕೋದಿಲ್ಲ, ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸರ್, ಯಾವ ಆಧಾರದ ಮೇಲೆ ಅವ್ರು ಈ ತರ ಹೇಳಿದ್ರು ಇಷ್ಟು ಕಾನ್ಫಿಡೆಂಟ್ ಆಗಿ ಅಂತ? ಇದನ್ನು ನಮ್ಮ ವೀಕ್ಷಕರಿಗೆ ಏನಂತ ಹೋಗ್ತಿರ್ತಾ ಇಲ್ಲ ನನಗೆ. ಯಾಕಂದರೆ ಇಡೀ ಮೀಡಿಯಾ ಕಾಂಗ್ರೆಸ್ ಮತ್ತು ಇಂಡಿಯಾ ವಿರೋಧವಾಗಿ ಕೆಲಸ ಮಾಡಲಿಕ್ಕತ್ತದ ಅನ್ನೋದು ಎಲ್ಲರಿಗೂ ಗೊತ್ತದ. ಮಾಸ್ ಅದರಲ್ಲೂ ಗೋಧಿ ಮೀಡಿಯಾ ವಿಶೇಷವಾಗಿ ಇವರಿಗೆ ಏನಿದ್ರು ಒಂದು ಆಸೆ ಇವತ್ತು ಉಳಿದಿದ್ದು. ಯಾಕಂದರೆ ಆಲ್ರೆಡಿ ಇಂಡಿಯಾ ಸಂಘಟನೆಯನ್ನು ಒಡೆಯುವಲ್ಲೇ ಈ NDA ಅಥವಾ ಮೋದಿಯವರು ಯಶಸ್ವಿಯಾಗಿದ್ದಾರೆ. ಮೊದಲನೇದಾಗಿ ದೊಡ್ಡ ಆಶ್ರಯ ಇದ್ದಿದ್ದು ಇಂಡಿಯಾಗೆ ನಿತೀಶ್ ಕುಮಾರ್ ಅವರು. ಇವತ್ತು ನಿತೀಶ್ ಕುಮಾರ್ ಅವರು ಮೋದಿಗೆ ಗೋಧಿ ಬೇಟೆ. ಇನ್ನು ಉಳಿದ್ರೆ ಯಾರು? ಇನ್ನು ಉಳಿದಿದ್ದು ಮಮತಾ ಬ್ಯಾನರ್ಜಿ. ಅವಳು ಒಂದು ತಾಸು ಒಂದು ರೀತಿ ಮಾತಾಡ್ತಾರೆ ಹೆಣ್ಮಗಳವರು. ಯಾಕಪ್ಪ ಅಂದ್ರೆ ಒಮ್ಮೆ ಇಂಡಿಯಾದಲ್ಲಿ ಅದನ್ನಂತ ಹೇಳ್ತಾರೆ, ಇನ್ನು ಮತ್ತೆಲ್ಲ ಹೇಳ್ತಾರೆ ನಾ ಇಂಡಿಯಾದ ಜೊತೆ ನಾ ಸೀಟ್ ಹೊಂದಾಣಿಕೆ ಮಾಡ್ಕೋದಿಲ್ಲ ಅಂತ ಹೇಳ್ತಾರೆ. ಕೊಟ್ಟರೆ 2 ಸೀಟ್ ಕೊಡ್ತೀನಿ ಅಂತ ಹೇಳ್ತಾರೆ ಕಾಂಗ್ರೆಸ್ಗೆ. ಒಟ್ಟಿನಲ್ಲೇ ಯಾವಾಗಲೂ ಒಂದು ರಿಸರ್ವ್ ಆಗಿ ಮಾತಾಡ್ತಾ ಇರ್ತಾರೆ. ನಾಳೆ ಅವರು ಎಷ್ಟು ಮಟ್ಟಿಗೆ ಇಂಡಿಯಾದಲ್ಲಿ ಉಳಿತಾರೂ ಗ್ಯಾರಂಟಿ ಇಲ್ಲ. ಯಾಕಪ್ಪ ಅಂತಂದ್ರೆ ಸಪೋಸ್ ಏನಾದರೂ ನಾಳೆ ಪರಿಸ್ಥಿತಿ ಇವರೇನೋ ಮ್ಯಾಕ್ಸಿಮಮ್ ಗೆದ್ಕೊಂಡ್ಬಂದರು, ಆಗ BJP ಏನೋ 272 ಇಡಬೇಕು, ಹೆಚ್ಚು ಕಡಿಮೆ ಹೆಚ್ಚು ಆದಾಗ ತಮಗೆ ಅನುಕೂಲ ಆಗುವಂಗಿದ್ರೆ ಇವ್ರು NDAಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋದು ಹಿಂದಿನ ಇತಿಹಾಸ ಗೊತ್ತದ ಅವರು. ಈಗಾಗಲೇ ಅವರು ತೃಣಮೂಲ ಕಾಂಗ್ರೆಸ್ ಮಾಡೋ ಮುಂದೆ ಕಾಂಗ್ರೆಸ್ ಹೊರಗೆ ಬಂದಂಥವ್ರು ಇವರು. ನಂತರದಲ್ಲೇ ವಾಜಪೇಯಿದಾಗಿ ಇವ್ರು ಹೊಂದಾಣಿಕೆ ಮಾಡ್ಕೊಂಡಿದ್ರು. ಇವತ್ತು ತಮ್ಮ ಅಧಿಕಾರಕ್ಕೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅನ್ನೋದು ಅವ್ರ ಕರಿಯರ್ ನೋಡಿದ. ವೈಯಕ್ತಿಕವಾಗಿ ಹೆಣ್ಮಗಳು ಒಳ್ಳೆಯ ವಿಚಾರಧಾರೆಯವರು, ಹೋರಾಟಗಾರರು. ಮತ್ತು ಆ ರಾಜ್ಯದಲ್ಲೇ ವೆಸ್ಟ್ ಬೆಂಗಾಲ್ದಲ್ಲೇ 25-30 ವರ್ಷಗಳವರೆಗೆ ಆಳಿದಂಥ ಕಮ್ಯುನಿಸ್ಟರನ್ನು ಸೋಲಿಸೋದು ಸಲ್ಲದು, ಭಾಳ ದೊಡ್ಡ ಸಾಹಸ. ಅದನ್ನು ನಾವೆಲ್ಲರೂ ಮೆಚ್ಕೊಳ್ತೀವಿ. ಆದರೆ ಅವರು ಅಧಿಕಾರಕ್ಕಾಗಿ ಏನು ಬೇಕಾದ್ದನ್ನು ಮಾಡಬಲ್ಲರು ಅನ್ನೋದಕ್ಕೆ ವಾಜಪೇಯಿ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದು. ಜೊತೆಗೆ ಈಗ ಇನ್ನೊಂದು ಅವ್ರು ಏನಿದ್ದಾರೆ ಆ್ಯಕ್ಚುಲಿ ಹೇಳ್ತಾ ಇಲ್ಲ. ಅವ್ರಿಗಿಂತ ಕಾಂಗ್ರೆಸ್ನ ಭಯ, ಅತ್ತ ಲೆಫ್ಟದ ಭಯ. ಯಾಕಂದ್ರೆ ಲೆಫ್ಟ್ ಅಂದ್ರೆ ನಿಮಗೆ ಗೊತ್ತದ ಎಡಪಕ್ಷಗಳು. ಅವರು ಮತ್ತು ಕಾಂಗ್ರೆಸ್ಸಿಗರ ಸಿದ್ಧಾಂತದ ಎಡಬಲದಲ್ಲಿ ಇವರು ನಿಂತಿದ್ದಾರೆ. ಹೀಗಾಗಿ ಅವರಿಬ್ಬರು ಒಂದಾದ್ರಪ್ಪ ಅಂದ್ರೆ ನಮ್ಗೆ ಮತ್ತೆ ಆಪತ್ತು ಬರ್ತದೆ, ನಾನು ಅಧಿಕಾರ ಹೋಗ್ತದಂತೆ ಅವ್ರಿಗೆ ಭಯ ಅದ. ಹೀಗಾಗಿ ಅಧಿಕಾರಕ್ಕಾಗಿ ನಾವೇನೋ ಬೇಕಾದ್ರೆ ಹೇಳ್ಬೋದು, ಅಧಿಕಾರಕ್ಕಾಗಿ ಎಲ್ಲ ಹೊಂದಾಣಿಕೆಗಳು ಆಗ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲೆಲ್ಲ ನೋಡಿದಾಗ ಮತ್ತು ಅಖಿಲೇಶ್ ಇವತ್ತು ಮತ್ತೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ನಾನು ಉತ್ತರ ಪ್ರದೇಶ 17 ಕೊಡ್ತೀನೋ, 18 ಹೆಚ್ಚು ಕೊಡೋದಿಲ್ಲ ಕಾಂಗ್ರೆಸ್ಗೆ. ಅದು ಅಂದ್ರೆ ನಾನು ಬಂದು ಭಾಗವಹಿಸ್ತೀನಿ ನಿಮ್ಮಲ್ಲಿ ಅನ್ನುವಂಥದ್ದು. ಒಪ್ಪಿದ್ರೆ ಭಾಗವಹಿಸ್ತು. ಈ ಇಂಡಿಯಾ ಒಂದು ಏನು ಮೂಮೆಂಟ್ ನಡೆಸಿದ್ದಾರೆ ಕಾಂಗ್ರೆಸ್ ಅವರು, ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಏನು ತೋರಿಸ್ತಾ ಇದ್ದಾವಪ್ಪ ಅಂತಂದ್ರೆ ಇವರೆಲ್ಲರಿಗೂ ಈ ವಿರೋಧಿಗಳು, ಇಂಡಿಯಾದಲ್ಲಿಯೇ ವಿರೋಧ ಪಕ್ಷಗಳು, ಇವರಿಗೆ ಕಾಂಗ್ರೆಸ್ನ ಭಯನೂ ಅದ, BJP ಭಯನೂ ಅದ. ಯಾಕಂದ್ರೆ ಅವರ ಅಸ್ತಿತ್ವ ಮುಖ್ಯದ ಅವರಿಗೆ. ಕಾಂಗ್ರೆಸ್ ಗೆಲ್ತದೋ BJP ಗೆಲ್ತದೋ ಮುಖ್ಯ ಅಲ್ಲ, ನಾವು ಉಳಿಬೇಕು, ನಾವಿದ್ದರೆ ಜಗತ್ತಪ್ಪ ಅನ್ನುವಂಗೆ ಇದ್ದಾರೆ ಅವರು. ಹೀಗಾಗಿ ಇವತ್ತು ಎಲ್ಲ ನೀರಲ್ಲಿ ಕಾಂಗ್ರೆಸ್ಸಿಗೆ ಏನಪ್ಪ ಅಂತಂದ್ರೆ 100 ಸಿಗ್ತಾವತ್ತು ಹೇಳಿದ್ರು, ಏನು BJP 100 ಮೇಲೆ ಬರೋದಿಲ್ಲ ಅಂತ ಹೇಳಿದ್ರು, ಅದು ಅವ್ರಿಗೆ ಖರ್ಗೆ ಅವ್ರಿಗೆ ಬಿಟ್ಟು ವಿಷಯ. ಬಟ್ ಅವ್ರು ಅಂದಷ್ಟು ಸುಲಭವಾಗಿ 100 ಕೇಳಿದಾರ, 100 ತನಕ ಗೆಲ್ಲಕ್ಕಿಲ್ಲ ಅನ್ನೋದು ನಾವು ಅಷ್ಟು ಧೈರ್ಯದಿಂದ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಎಲ್ಲ ಬಲ ಅದ ಅವರಲ್ಲೇ. ಯಾವ ಬಲ ಇಲ್ಲ? ಆರ್ಥಿಕ ಬಲ ಅದ. ಪಾರ್ಟಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಹೋಗ್ಬಿಟ್ಟದ. ಇವತ್ತೇನೋ ಸುಪ್ರೀಂ ಕೋರ್ಟ್ ಅವ್ರ ವಿರುದ್ಧವಾಗಿ ಡಿಸಿಷನ್ ಕೊಟ್ಟದ, ಆ ಮಾತು ಬೇರೆ. ಅದ್ರ ಲೆಕ್ಕಪತ್ರ ಕೊಡಬೇಕು, ಮಾಡಬೇಕು, ಏನೇನು ದುಡ್ಡು ಬಂತು ಏನು ಎಂತು ಅಂತಾರೆ. ಅದು ಇನ್ನೂ ಹೊರಗೆ ಬಂದಾಗ ಸತ್ಯ ಆಗೋದು. ಇನ್ನೂ ಅಷ್ಟರೊಳಗೆ ಏನೇನು ಡೆವಲಪ್ಮೆಂಟ್ ಆಗೋದು ಹೇಳಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾಕೆ ಅಧಿಕಾರದಲ್ಲಿದ್ದಂಥವ್ರು ಮತ್ತು ಈಗಾಗಲೇ ಅದ್ರ ಜೊತೆಗೆ ಹಿಂದುತ್ವದ ನೆಲೆಗಟ್ಟಿನಲ್ಲೇ ರಾಮನ ಹೆಸರಿನಲ್ಲೇ ಸಾಕಷ್ಟು ಹೋಟೆಲ್ಗಳನ್ನು ಬದಲು ಮಾಡ್ಕೊಂಡಿದ್ದಾರೆ. ಅವರು ಫಿಕ್ಸ್ 37% ಹೋಟೆಲ್ಗಳಂತೆ ಫಿಕ್ಸ್ ಆಗಿಬಿಟ್ಟಿದ್ದಾವೆ. ಅದರಲ್ಲೇ ಯಾವುದು ಅಲ್ಲಾಡ್ತದೆ ಅಂತ ಹೇಳಕ್ಕೆ ಆಗೋದಿಲ್ಲ. ಮುಂದಿನ ಏನಾದರೂ ಅವ್ರು 50% ಗೆಲ್ಲು, 50% ನಾವು ಮಸ ತೊಗೊಳ್ಬೇಕು ಅನ್ನೋಂಥ ಗುರಿ ಇಟ್ಕೊಂಡಿದ್ದಾರೆ ಅವರು. ಅಂದರೆ ಇನ್ನೂ 13% ಹೆಚ್ಚು ತೊಗೋಬೇಕು ಅಂತ ತೊಗೊಂಡಿದ್ದಾರೆ. ಅದು ಏನಾಗ್ತದೆ ನೋಡ್ಬೇಕ್ರಿ ಅದನ್ನು. ಯಾಕಂದರೆ
ಈ 37ರಲ್ಲೇ ಇದರಲ್ಲಿ ನೀವು ಹಸ್ತಕ್ಷೇಪ ಮಾಡೋದು ಕಾಂಗ್ರೆಸ್ಗೆ ಅಷ್ಟು ಈಸಿ ಇಲ್ಲ. ಹೀಗಾಗಿ 100 ಕೆಳಗೆ ಬರ್ತಾವ ಅನ್ನೋದು ಅವ್ರೊಂದು ಪಾಪ ಕಲ್ಪನೆ ಆಗಿರ್ಬೇಕು. ಅದು ಊಹೆ ಅಲ್ಲ. ಕಲ್ಪನೆಗೂ ಊಹೆಗೂ ಭಾಳ ಅಂತರ ಅದು. ಯಾಕೆ ಅಂದ್ರೆ ಊಹೆ ಅಂದ್ರೆ ಸತ್ಯಕ್ಕೆ ಸಮೀಪ ಇದ್ದಂಥದ್ದು. ಕಲ್ಪನೆ ಅಂದ್ರೆ ಹೇಳಿಬಿಡೋದು. ಒಂದು ಮಾತಾಡೋಕೆ ಆದ್ರೆ ಆಯಿತು ಆಗಲಿಲ್ಲ. ಭವಿಷ್ಯಶಾಸ್ತ್ರದಾಗ ರೀ, ಭವಿಷ್ಯಶಾಸ್ತ್ರ ಒಂದು ಹೇಳ್ಬಿಡೋದು. ಅದು ಆಯ್ತಲ್ಲ ಹೇಳಿದಕ್ಕೆ ಆಯ್ತು ಅಂತ ಹೇಳೋದು. ಆಗಲಿಲ್ಲ ಅಂದ್ರೆ ಸ್ವಲ್ಪದ್ರಲ್ಲಿ ಬಾಜು ಹೋಗೈತಿ ಅಂತ ಹೇಳೋದು ಹೇಳುವಂಥ. ಯಾಕಂದರೆ ಭವಿಷ್ಯಕಾರಗ ಈ ಸದ್ಯ ನಾವು ಸ್ಪಷ್ಟವಾಗಿ ಕೈಯಾಗ ಗುಬ್ಬಿ ಹಿಡಿದಿರ್ತೀವಿ. ಈಗ ಈ ಗುಬ್ಬಿ ಸಾಯ್ತದನೋ ಇಲ್ಲ ಒಬ್ಬ ಭವಿಷ್ಯಶಾಸ್ತ್ರ ಹೇಳ್ಬೋದು. ನಾ ಏನು ಮಾಡಿದ್ರಪ್ಪ ಅಂದ್ರೆ ಸಾಯ್ತಿದ್ರೆ ಬಿಟ್ಬಿಡ್ತಾನೆ ನಾವು. ಮುಂದೆ ಅದು ಏನಪ್ಪ ಅಂತಂದ್ರೆ ಇಲ್ಲ ಅದು ಉಳಿತದೆ ಅಂದ್ರೆ ಹೆಚ್ಚಿಗೆ ಬಿಡ್ತದೆ. ಯಾವ್ದು ಸತ್ಯ ಅವಂಗೆ ಗೊತ್ತಾಗುತ್ತೆ ನನ್ನ ಮನುಷ್ಯ ಆಗಿತ್ತು ಅಂದ್ರೆ ಇದು ಸುಮ್ಮನೆ ಒಬ್ಬ ನಮ್ಮ ಸೋತ ಮನಸ್ಸುಗಳು ಇರ್ತಾವ ಮನುಷ್ಯಂದು. ಯಾಕಂದ್ರೆ ಜೀವನದಲ್ಲಿ ಹೋರಾಟದ ಪ್ರತಿಯೊಬ್ಬ ಸೋಲು ಬರ್ತದೆ. ಒಬ್ಬ ಯಾರೂ ಇಲ್ಲಿ ಎಲ್ಲರೂ ಏಕದಮ್ ಗೆದ್ದವರು ಎಲ್ಲ ಇವರು ಅಂತಲ್ಲ. ಮತ್ತು ಎಂಥ ಶ್ರೀಮಂತರಿರಲಿ ಅಬ್ಜಾದಿಸಿರಲಿ ಇವತ್ತು ಕಾರ್ಪೊರೇಟ್ ಇರಲಿ ಅವ್ರಿಗೆ ಭಯ ಇರ್ತದೆ ರೀ ಯಾವಾಗ ಏನಾಗ್ತದಂತೆ. ಅದು ಅಂಜಿಕೆ ನೆಪದಲ್ಲಿ ಇವತ್ತು ನಮ್ಮ ಭವಿಷ್ಯಶಾಸ್ತ್ರ ಉಟ್ಕೊಂಡದ. ಅದಕ್ಕೆ ಇವರು ಗಣಿತಶಾಸ್ತ್ರ ಆ ಶಾಸ್ತ್ರ ಹೇಳ್ತಿರ್ತಾರೆ. ಆದರೆ ಆ ಭವಿಷ್ಯಶಾಸ್ತ್ರ ಏನಪ್ಪ ಅಂತಂದ್ರೆ ಅರ್ಧ ಸತ್ಯಗಳ ಒಂದು ನಿಗೂಢ ರಹಸ್ಯ. ಆಯಿತು ನಮ್ಮದು ಆಲಿಕ ಏನು ಹೇಳಿಬಿಡೋದು. ಇಲ್ಲ ಕರ್ಮ ಇರಲಿಲ್ಲ ಮತ್ತೆ ಇರಲಿಲ್ಲ ಅಂತ ಹೇಳೋದು. ಅದಕ್ಕಾಗಿ ಹೀಗೆ ಭವಿಷ್ಯವನ್ನು ನೋಡಿದಾರೆ ಅಂಥ ಭವಿಷ್ಯ ಶಾಸ್ತ್ರ ಆಗ್ತದೆ. ಏನೋ ತಪ್ಪೆ ಅವ್ರು 100 ಒಳಗೆ ಆದ್ರೆ ಖರ್ಗೆ ಅವರು ದೊಡ್ಡ ಭವಿಷ್ಯಕಾರರಾಗ್ಬೋದು. ಇದನ್ನು ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಾಸ್ತವವಾಗಿ ಕಾಂಗ್ರೆಸ್ಸಿಗೆ ಅವ್ರು ತಿಳ್ಕೊಂಡಷ್ಟು ಇನ್ನು ಜನಬಲ ಸಿಕ್ಕದಂತ ಹೇಳಿಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ಸಿಕ್ಕದಂದ್ರೆ ಮೊನ್ನೆ ಪಾದಯಾತ್ರೆದೊಳಗೆ ಈ 3 ರಾಜ್ಯಗಳು ಚಲೋ ಇದು ತೊಗೊಂಡಿದ್ದಾರೆ. ಮತ ತೊಗೊಂಡಿದ್ದಾರೆ ಇಲ್ಲ ಅಂತಲ್ಲ. 40% ತೊಗೊಂಡಿದ್ದಾರೆ. ಇನ್ನು 2% BJP ಹೆಚ್ಚು ತೊಗೊಂಡಿದ್ದಾರೆ. ಅದೇ ಡಿಫ್ರೆಂಟ್ ಕಾಮಿಡಿಗೆ ಆಗ್ತದೆ. ಕಾಂಗ್ರೆಸ್ ದಿವಾಳಿ ಇತ್ತು ನಾವು ಮಾತಾಡ್ತಾರೆ ಇವರು ಏನಾದ್ರು ಬರೋದಿಲ್ಲ ಅಂತೇಳಿ. ಅದೇನು ಸಾಧ್ಯ ಇಲ್ಲ. ಒಂದು 2% ಹೆಚ್ಚು ಕಡಿಮೆ ಆದರೆ ಇವ್ರು ಮತ್ತೆ ಹೆಚ್ಚಾಗ್ತಾವೆ. ನಾನು ಹೇಳೋ ಉದ್ದೇಶ ಏನಪ್ಪ ಅಂದರೆ ಇಲ್ಲ ಇವ್ರು ಇಂಥ ಒಂದು ಕನಸು ಕಾಣೋಗಿಂತರು ಈಗಂತೂ ಒಂದು ಏನೋ ಜನರ ಒಂದು ಪ್ರವಾಹ ಏನು ಬೆಳಗ್ಗೆ ಸೈಲಾಬ್ ಉತ್ತರ ಪ್ರದೇಶದಲ್ಲಿ ಆಗಿರ್ಬೋದು, ಬಿಹಾರದಲ್ಲಿ ಆಗಿರ್ಬೋದು, ಅದರಿಂದ ಜಾರ್ಖಂಡದಲ್ಲಿ ಆಗಿರ್ಬೋದು ಜನ ಸ್ಪಂದಿಸ್ತಾ ಇದ್ದಾರೆ. ಈಗ ಏನು ಮನೆಗೆ ಹೋಗುವಂಥ ಪ್ರತಿಯೊಂದು ಊರಿಗೆ ಹೋಗುವಂಥ ಕಾಲಡಿಯಿಂದ ಜನರಿಗೆ ಭೇಟಿ ಆಗುವಂಥ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಒಬ್ಬ ನಾಯಕ ತಯಾರಾಗ್ತಾ ಇದ್ದಾನೆ. ಇಲ್ಲಿವರೆ ಅಂಥ ನಾಯಕ ಕಾಂಗ್ರೆಸ್ನಲ್ಲಿ ಹುಟ್ಟಿರಲಿಲ್ಲ. ಮತ್ತು ಗಾಂಧೀಜಿಯವರು ಇದ್ದರು ನಾಯಕರು ಅಂತೇಳಿ. ಅವರ ಮತ ಕೇಳಲಿಕ್ಕೆ ಹೋಗಿರಲಿಲ್ಲ. ಜನರಿಗೆ ಒಳ್ಳೆ ನೋಡೋದ್ರಾಗ ಬ್ರಿಟಿಷರು ಹೋರಾಟ ಮಾಡೋದ್ರಾಗ ಪಾದಯಾತ್ರೆ ಮಾಡಿದ್ರು ಅವರು. ಆದರೆ ಇವತ್ತು ಮತಕ್ಕಾಗೆಲ್ಲ ಪಾದಯಾತ್ರೆ ಮಾಡುವಂಥದ್ದು ಇದು ಇಂಡಿಯಾದಲ್ಲಿ ವಿನೂತನವಾದಂಥ ಒಂದು ದೊಡ್ಡ ಒಂದು ಸಾಹಸ. ಈ ಸಾಹಸಕ್ಕೆ ಅವರು ನನ್ನ ಅಭಿಪ್ರಾಯದಲ್ಲಿ ಒಂದು ದೊಡ್ಡ ಪಕ್ಷ ಆಗ್ತಾರೆ ಅನ್ನೋದು ಒಂದು ಇವತ್ತಿನ ತನಕ. ಮತ್ತು ನೋಡ್ರಿ ಭವಿಷ್ಯದ ಗರ್ಭದಲ್ಲಿ ಏನಾದರೂ ಯಾರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ. ಎಂಥವ್ರು ಇಂದಿರಾ ಗಾಂಧಿ ಅಂತ ಬಲಿಷ್ಠಿದ್ಲು, ಹೆಣ್ಮಗಳು ಸೋತು ಇದರಲ್ಲೇ ನಿಮ್ಗೆ ಗೊತ್ತದ. ರಾಜನಾಯನ ವಿರುದ್ಧ ಸೋತು ಹೋದ ಹೆಣ್ಮಗಳು ಸಾಮಾನ್ಯ ಒಬ್ಬ ಕಾರ್ಯಕರ್ತ ಅಂದಿನ ಒಬ್ಬ ಅವತ್ತು ಜೋಕರ್ನ ಕರಿತಾ ಇದ್ದಾರೆ ಅವ್ರಿಗೆ. ಅಂಥವ್ರ ಕೈ ಸೋತೋದ್ರು. ಮುಂದೆ ಇತಿಹಾಸದಲ್ಲಿ ಇದೆ 2 ಡಿಕ್ಟೇಟರ್ಗಳಾಗಿ ಹೋಗಿದ್ದಾರೆ. ಅವ್ರು ಸೋಲುವುದಿಲ್ಲಪ್ಪ ಏನೂ ಆಗೋದಿಲ್ಲ ಅಂದ್ರೆ ಅವ್ರು ಸೋತು ಹೋಗಿದ್ದಾರೆ. ಬ್ರೆಜಿಲ್ದಲ್ಲಿ ಒಬ್ಬರು ಹಿಂದಿದಂಥ ಈಗ ಲೂಲು ಬಂದಾರ. ಅದು ಹಿಂದಿದಂಥವ್ರು ನಾನು ಸೋಲಿಕ್ಕೆ ಸಾಧ್ಯ ಇಲ್ಲ ಗೆಲ್ತಾರೆ ಅಂದಾಗ ಅವರು ಸೋತಾರೆ. ಹಂಗೇನಾದ್ರೂ ಆಗ್ಬೋದಿಲ್ಲ ಅಂತಲ್ಲ. ಆದರೆ ಅವೆಲ್ಲ ಏನಪ್ಪ ಅಂತಂದ್ರೆ ಪವಾಡಗಳಂತ ನಾವು ಕರ್ಕೊಳ್ತೀವಿ. ಆ ಪವಾಡ ಆಗ್ಬೋದಿಲ್ಲ. ಪವಾಡ ಮತ್ತೆ ಏನು ಮಾಡ್ತೀವಿ, ಮತ್ತೆ ದೈವದ ಕಡೆ ಹೋಗ್ತಾ ಇರ್ತೀವಲ್ಲ. ಜನರ ಮನಸ್ಸಿನಲ್ಲಿ ಏನು ನಡೆದ. ಯಾಕಂದರೆ ಇವತ್ತು ಎಲ್ಲ ಕ್ಷೇತ್ರದಲ್ಲಿನೂ ನಮ್ಮ ಮೋದಿಜಿಯವ್ರು ಬೇಕಾದ ಹೇಳ್ಕೊಳ್ಳಿ ಸೋತಿದ್ದಾರೆ. ನಾವು ಅವ್ರು ಹೇಳ್ಬೋದು ಇಲ್ಲ ನಾವು 6,000 ವರ್ಷಕ್ಕೆ 6,000 ರೂಪಾಯಿ ರೈತರು ಕೊಡ್ತೀವಿ. ಮತ್ತು ಪ್ರತಿ ಏನಪ್ಪ ಅಂತಂದ್ರೆ 5 ಕಿಲೋ ಅಕ್ಕಿ ಕೊಡ್ತೀವಿ ಪ್ರತಿ ಜನರಿಗೆ ಬಡವರಿಗೆ. ಇನ್ನೊಂದು ಸ್ಕೀಮ್ಗಳು ಉದ್ದ ಲಿಸ್ಟು ಕೊಡ್ಬೋದು ಅವರು. ಆದರೆ ಅದು ಎಷ್ಟು ಮಟ್ಟಿಗೆ ಜನರಿಗೆ ಮುಟ್ಟದ ಮತ್ತು ಜೊತೆಗೆ ಜನ ಅದನ್ನು ಎಷ್ಟು ಸ್ವೀಕಾರ ಮಾಡಿದ್ದಾರೆ. ಮತ್ತು ಜನರ ಈ ಮುಖ್ಯ ಎಲ್ಲರ ಬೇಡಿಕೆ ಏನಪ್ಪ ಅಂದರೆ ಎಲ್ಲರಿಗೂ ಮೊದಲು ದೊಡ್ಡ ಬೇಡಿಕೆ ಬೆಲೆ ಏರಿಕೆ ಮತ್ತು ನಿರುದ್ಯೋಗ. ಇವುಗಳ ಬಗ್ಗೆ ಏನಾದರೂ ಸಾಹಸ ಮಾಡಿ ಗೆದ್ದಿದ್ರೆ ಈಗ ನಿಶ್ಚಿತ ಅಂತ ನಾನು ಹೇಳ್ಬಿಡ್ತಿದ್ದೆ. ನಾನು ಸಪೋಸ್ ಏನಾದರೂ ಅವ್ರು ಏನು ಆರಂಭದಲ್ಲಿ ಹೇಳಿದ್ರು 2 ಕೋಟಿ ಜನರ ಪ್ರತಿ ವರ್ಷ ಉದ್ಯೋಗ ಕೊಡ್ತಾರೆ ಅಂತೇಳಿ, ಆದರೆ ಅರ್ಧ ಆದರೂ ಇವತ್ತು ಕೊಟ್ಟಿದ್ರು ಸಹಿತ ಅವ್ರು ಗೆಲ್ಲು ಸಾಧ್ಯಗಳು ಭಾಳಷ್ಟು ಅದಾವೆ ಇದ್ದು ಅದಾವೆ. ಅದ್ರ ಅರ್ಧ ಅಲ್ಲ, ಅದ್ರ ಗಿರ್ದ ಅಂತಲ್ಲ ಅದೂ ಇಲ್ಲ. ಅಂಥ ಪ್ರಸಂಗದ ಮತ್ತು ಬೆಲೆ ಏರಿಕೆ ಅಂತ ನಾವು ದಿನ ನೋಡ್ಲಿಕ್ಕೆ ಹತ್ತಿದ್ದೀವಿ. ಏನೇನು ಹೇಳಿಕೊಟ್ಟಿದ್ರು ಅವ್ರು ನೋಡಿದ್ರೆ ಸಿಲಿಂಡರ್ ಬದಲಾಗಿ ಆವತ್ತು 4,200 ಇದಕ್ಕೆ ನಾವು 3,200 ಮಾಡ್ತಾರೆ ಇದ್ರು. ಎಲ್ಲದ ಈಗ 3,200 ಅದೇನ್ರಿ 1000 ದಾಟಿ ಹೋಗ್ಯದ. ಮುಂದೆ 700 ರೂಪಾಯಿನೂ ಕೊಡ್ತೀವಿ ಅವ್ರಿಗೆ, ಇವ್ರಿಗೆ ಉಜ್ವಲದವ್ರು ಕೊಡ್ತೀನಿ ಅಂತಾರೆ. ಎಷ್ಟು ಮಂದಿ ಹಳ್ಳಿಗಳೊಳಗೆ ಪಾಪ 700 ಕೊಟ್ಟು ಒಂದು ಸಿಲಿಂಡರ್ ತಿಂಗಳಿಗೆ ಕೊಳ್ಳೋ ಶಕ್ತಿ ಐತಿ ಅಂತ. ಮುಂಜಾನೆ ಸಾಯಂಕಾಲದಾಗ ದುಡಿದಾಗ 100, 200, 300, 400 ಪೇಮೆಂಟ್ ಬಿಡೋ ಮುಂದೆ ಅದರ ಮನೆ ನಡೆಸ್ಕೊಂಡು ಮಾಡಿ ಅದರಲ್ಲಿ ಮನ್ಯಾಗ ಗಂಡ ಅಥವಾ ಮತ್ತೆ ಯಾರು ಕುಡುಕರಿದ್ರೆ
ಅದು ದುಡ್ಡು ಕೊಡ್ತದೆ ಮತ್ತು ಅವರಲ್ಲಿ ಇದು ಮಾಡ್ಲಿಕ್ಕೆ ಸಾಧ್ಯ ಸಿಲಿಂಡರ್ ಕೊಡ್ಲಿಕ್ಕೆ ಸಾಧ್ಯ ಅಂದ್ರೆ ಜನರಿಗೆ ಮುಟ್ತಾ ಇಲ್ಲ ಅವೆಲ್ಲ ಮತ್ತು ಅದ್ರ ಪೆಟ್ರೋಲ್ ಡೀಸೆಲ್ ಅಂತ ನಿಮಗೆಲ್ಲ ಕಾಮನ್ ಗೊತ್ತದ. ಹೀಗಾಗಿ ಈ ಎಲ್ಲ ನೆಲೆಯಲ್ಲಿ ಅವ್ರಿಗೆ ಪೆಟ್ಟು ಬಿದ್ದರೂ ಬೀಳ್ಬೋದು ಮೋದಿಜಿಯವರಿಗೆ. ಆ ಎಲ್ಲ ನೆಲೆಗಟ್ಟಲ್ಲಿ ನಿಜವಾಗಿ ಜನರು ಜಾಗೃತಿ ಆಗಿದ್ರೆ ನೋವು ಉಂಡಿದ್ರೆ ಇವ್ರ ಹೇಳಿಕೆ ಸ್ವಲ್ಪ ಏನೋ ಸಾಮ್ಯತೆ ಅದ. ಮತ್ತು ಆ ದಿಶೆಯಲ್ಲೇ ಈ ನಮ್ಮ ರಾಹುಲ್ ರೋಸೈದ್ ಪ್ರತಿ ದಿನವೂ ಅಲ್ಲಿ ಜನರ ಸಮಸ್ಯೆ ನೇರಾಗಿ ಜನರ ಜೊತೆ ಮಾತಾಡ್ಲಿಕ್ಕೆ ಇದ್ದಿದ್ದಾರೆ. ಅದು ಭಾಳ ಮಹತ್ವದ. ಅದನ್ನು ಅವ್ರು ರಿಲೇನು ಮಾಡ್ತಾಯಿದ್ದಾರೆ, ತಮ್ಮ ಒಂದು ಸಂಸ್ಥಾ ಮೂಲಕ ಏನೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನುಳಿದವ್ರನ್ನ ಡಿಸ್ಕಷನ್ ಆಗೋದಿಲ್ಲ. ಅದು ಆ್ಯಕ್ಚುಲಿ ಡಿಸ್ಕಷನ್ ಆಗಬೇಕಂತ ವಿಷಯ ಅದು. ಮೊದಲೇ ದೊಡ್ಡ ಡಿಸ್ಕಷನ್ ಮಾಡುವಂಥ ವಿಷಯ ಏನಪ್ಪ ಅಂದರೆ ಇವ್ರು ಆರೋಪ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಮೇಲೆ. ಅವ್ರು ಇಲ್ಲಿವರೆಗೆ ಯಾಕೆ ಶಿಕ್ಷೆ ಗುರಿಪಡಿಸೋಕ್ಕಾಗಿಲ್ಲ ಇವ್ರಿಗೆ? ಇದು ಉತ್ತರ ಕೊಡಬೇಕಾಗಿದೆ. ಇದು ಡಿಸ್ಕಷನ್ ಆಗಬೇಕಾಗಿದೆ. ಮುಂದೆ ಇವತ್ತು 2 ಕೋಟಿ ಉದ್ಯೋಗ ಪ್ರತಿಯೊಬ್ಬರು ಸೃಷ್ಟಿ ಯಾಕಾಗಿಲ್ಲ, ಇದು ಡಿಸ್ಕಷನ್ ಆಗಬೇಕಾಗ್ಯದ. ಮತ್ತು ಇವತ್ತು ಬಡತನ ಯಾಕೆ ಹೆಚ್ಚಾಗಿದೆ, ಇದು ಡಿಸ್ಕಷನ್ ಹೇಳ್ಬೇಕಾಗಿದೆ. ಅವ್ರು ಹೇಳ್ತಾರೆ 20 ಕೋಟಿ ಜನರು ನಾವು ತಂದೀವಿ ಅಂತೇಳಿ. ಅವ್ರು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರಪ್ಪ ಅಂದ್ರೆ, ಈಗ ನಿಮ್ಮ ಮಗು ಅಥವಾ ನಿಮ್ಮ ಮನೆಯಲ್ಲಿ ಒಬ್ಬರು ಯಾರೋ ಒಬ್ಬ ಹುಡುಗ ಪ್ರೈವೇಟ್ ಶಾಲೆಯಲ್ಲಿ ಕಲಿತಿದ್ರೆ ನೀವು ಆರ್ಥಿಕ ಇಂಪ್ರೂವ್ ಆಗಿದ್ದೀರಿ ನೀವು ಅಂದಂಗಂತ. ಅದರ ದುಡ್ಡು ಅದನ್ನು ಕೊಟ್ಟು ನೀವು ಕಲಿತೀರಂದ್ರೆ ನೀವು ಆರ್ಥಿಕ ಇಂಪ್ರೂವ್ ಆಗಿದ್ದೀರಿ. ಅದನ್ನು ಸಾವುಕಾರ ಮತ್ತು ನೀವು ಲೋವರ್ ಮಿಡಲ್ ಕ್ಲಾಸ್ ಬಂದುಬಿಡ್ತೀರಿ, ನೀವು ಕೌಂಟ್ ಮಾಡ್ಲಿಕ್ಕೆ ಇದ್ದಾರೆ. ಬಡತನ ಹಿಂಗೆ ಮುಕ್ತ ಆಯ್ತು ಹೇಳ್ತಾ ಇದ್ದಾರೆ. ನಿಮ್ಮ ಮನೇಲಿ ಒಂದು ಮೊಬೈಲ್ ಫೋನ್ ಯೂಸ್ ಮಾಡ್ತಿದ್ರಿ, ಅದನ್ನು ಸಹಿತ ನೀವು ಮ್ಯಾಲೆ ಬಂದಿದ್ದೀರಿ ಅಂತ ಇಂಥವು ಸಾಕ್ಷಿಗಳು ಇಟ್ಕೊಳ್ತಾ ಇದ್ದಾರೆ. ಈ ನೆಲೆಯಲ್ಲಿ ಇವರು ಶ್ರೀಮಂತರಾಗಿದ್ದಾರೆ, ಆರ್ಥಿಕ ಭದ್ರತೆ ಆಗಿತ್ತು ಹೇಳುವಂಥ ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಈ ಸಾಲ ಆಗಿದ್ರ ಬಗ್ಗೆ ಅದು 206 ಲಕ್ಷ ಅಂತ ಈಗ ಇತ್ತೀಚೆಗೆ ಮತ್ತೆ ಹೊಸ ರಿಪೋರ್ಟ್ ಬರ್ತಾ ಇದೆ. ನಮ್ಮ ದೇಶದಲ್ಲಿ ಸಾಲ ಆಗಿದೆ. ನಮ್ಮ ಇವ್ರು ಬಿಟ್ಟು ಹೋದಾಗ ಬರೀ 54 ಲಕ್ಷ ಕೋಟಿ ಇತ್ತು ಮನಮೋಹನ್ ಸಿಂಗ್ ಬಿಟ್ಟು ಹೋದಾಗ. ಇವತ್ತು 206 ಲಕ್ಷ ಕೋಟಿ ಆಗಿದೆ ಅಂತ IMF ಹೇಳ್ತಾ ಇದೆ. ಇವರು ಸ್ವತಃ 166-96 ಲಕ್ಷ ಕೋಟಿ ಸಾಲದ ಇವರು ಒಪ್ಕೊಳ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲ ನೆಲೆಯಲ್ಲಿ ಏನಾದರೂ BJP ಹೊಡೆದು ಬೀಳ್ಬೋದೇನೋ. ಆದರೆ ಉಳಿದು ಅವರು ಮಾಡುತ್ತಿರೋದು ಅಬ್ಬರದ ಭಾಷಣಗಳು, ಒಬ್ಬರದ ಪ್ರಚಾರ, ಗೋಧಿ ಮೀಡಿಯಾ ಪ್ರಚಾರ, ಜೊತೆಗೆ ರಾಮಪ್ಪ ನಾವು ರಾಮನ ನಮ್ಮಿಂದ ಹುಟ್ಟಿದ್ರಪ್ಪ ರಾಮನವಾಗಿ ಮಾತಾಡುವಂಥವು, ನಾವು ರಾಮನ ಭಕ್ತಗಳು ಹೋದ್ರೆ ಹಿಂದೂಗಳು ಅಲ್ಲ ಅನ್ನುವಂಥ ವಾದ ಮಾಡುವಂಥದ್ದು. ಉಳಿದು ಯಾವುದೇ ಪಕ್ಷನೂ ಈ ರಾಮನ ಗುಡಿ ಕಟ್ಟಲಿಕ್ಕೆ ತಯಾರಿಲ್ಲ, ನಾವು ಕಟ್ಟಿದ್ವಿ, ನಮ್ಮಿಂದ ಗುಡಿ ಆಯಿತು ಅನ್ನುವಂಥ ಒಂದು ಅಹಂಭಾವ. ಇವೆಲ್ಲನೂ ಕಾರಣ ಅವರು ಇವತ್ತು ನಾವು ಗೆದ್ದಿದ್ದೀವಿ ನಂಗೆ ಮಾತಾಡ್ತಾ ಇದ್ದಾರೆ. ಅದನ್ನ ನಮಗೂ ಅನಿಸ್ತದೆ ಏನಪ್ಪ ಅವ್ರಿಗೆ ಗೆದ್ದಿರ್ಬೋದು ಅಂತೇಳಿ. ಮತ್ತು ಜೊತೆಗೆ ಒಂದು ಸರ್ವೆಗಳನ್ನು ಮಾಡ್ತಾ ಇದ್ದಾರೆ. ಇದು ಹೊಸ ಗೋಧಿ ಮೀಡಿಯಾದವು ಸರ್ವೆದಾಗ ಏನಪ್ಪ ಅಂದ್ರೆ ಒಂದು 200 ಮಂದಿ 300 ಮಂದಿ 2000 ಅವ್ರು ಹೇಳ್ಕೊತಾರೆ. ಯಾರಿಗೆ ಗೊತ್ತಿಲ್ಲ, 2000 ಮಂದಿ ಮಾತಾಡ್ಸೋರಿಲ್ಲ ಗೊತ್ತಿಲ್ಲ. ಒಂದು 10-20 ಮಂದಿ ತೊಗೊಳ್ತಾರೆ, ಅವ್ರು ಏನು ಹೇಳ್ತಾರೆ ಅದು ರೆಕಾರ್ಡ್ ಮಾಡ್ಕೊಳ್ತಾರೆ. ಇಲ್ಲ ಮುಂದಿದಾರ, ಇಲ್ಲಿ ಮುಂದಿದಾರ, ಅಲ್ಲಿ ಮುಂದೆ ಹಿಂದಿನ ರೆಕಾರ್ಡ್ ಇದ್ದೇ ಇರ್ತಾವೆ. ಅದು ಇಟ್ಕೊಂಡು ಅದಕ್ಕಿಂತ ಇದು ಮುಂದೆ ಅಂತ ಹಿಂಗೆ ಒಂದು ತಮ್ಮ 4 ಗೋಡೆಗಳ ಮಧ್ಯದಲ್ಲಿ ಒಂದು ರಿಪೋರ್ಟ್ ಆದ್ರೆ ಇದು ರಿಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಇತ್ತೀಚೆಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಸಮೀಕ್ಷೆಗಳೇನು ಹೇಳ್ತಾ ಇದ್ದಾವಪ್ಪ ಹಿಂಗೆ ನಡೆದ ಭಾರತದ ಒಂದು ಇದರಲ್ಲಿ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಇವೆಲ್ಲ ನಡೆದಲ್ಲೇ ಮತ್ತು EVMಗಳ ಬಗ್ಗೆಯೂ ಈ ಥರ ಗದ್ದಲ ಮಾಡುವಂಥದ್ದು ಅನ್ನುವಂಥದ್ದು ಭಾಳಷ್ಟು ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಬ್ಯಾಲೆಟ್ ಪೇಪರ್ಗಳಂತಂದ್ರೆ ಚಲೋ ಆಗ್ತದೆ, ಗೊತ್ತಾಗ್ತದೆ ಇವರು ಎಷ್ಟು ಜನರ ಪರ ಇದ್ದಾರೆ ಅನ್ನುವಂಥದ್ದು. ಇವೆಲ್ಲ ಅದಕ್ಕಿಂತ ದೊಡ್ಡ ಸಂಧಿಗಳಿದ್ರೆ ಮನೆ ನಾವು ನೋಡಿದ್ದು ಸರ್, ಎದರ ಒಂದು ಕಣ್ಣು ಇದ್ರೆ ನೋಡಿದಂಥ ಇಂಥವು ಭಾಳ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡಿದಾಗ ನಮ್ಮ ಖರ್ಗೆ ಅವ್ರ ಮಾತು ಖರೆ ಆಗ್ಬೋದೇನೋ ಅಂತೇಳಿ. ಬಟ್ ವ್ಯವಸ್ಥೆ ಮಾತ್ರ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅಧಿಕಾರಶಾಹಿ ಜನ ಹೆಂಗಿರ್ತಾರೆ ಅನ್ನೋದಂಗೆ ವಿಶೇಷವಾಗಿ ಗೆಲ್ಲವ್ರ ಬಾಲ ಹಿಡ್ಕೊಂಡು ಹೋಗ್ತಿರ್ತಾರೆ, ಸೋಲವ್ರ ಬಾಲ ಹಿಡಿಯೋದಿಲ್ಲ. ಹೀಗಾಗಿ ಅಧಿಕಾರಶಾಹಿಗಳು ಸಹಿತ ಗೋಲ್ಮಾಲ್ ಮಾಡೋ ಸಾಧ್ಯತೆಗಳು ಭಾಳ ಇದ್ದಾವೆ. ಮತ್ತು ಪ್ರಚಾರ ಸೈನಿಕರಿಂದ ಪ್ರಚಾರ ಮಾಡಿಸ್ತಾ ಇದ್ದಾರೆ ಅವರು, IAS ಅಧಿಕಾರಿಗಳಿಂದ ಅಥವಾ ಅಧಿಕಾರಶಾಹಿಗಳಿಂದ ಪ್ರಚಾರ ಮಾಡಿಸ್ತಾ ಇದ್ದಾರೆ, ಹಿಂದಿನ ಸೈನಿಕ ರಿಟೈರ್ ಆದವರಿಂದ ಪ್ರಚಾರ ಮಾಡಿಸ್ತಾ ಇದ್ದಾರೆ. ಅಲ್ಲೆಲ್ಲ ಒಂದು ಪ್ರಚಾರ ಪದ್ಧತಿ ಅಂತ ಭಾಳ ಬ್ಯೂಟಿಫುಲ್ ಅದಾವರು. ಎಲ್ಲ ಒಟ್ಟು ಹೇಳೋದು ಸತ್ಯ ಗೋಬೆಲ್ನ ಸತ್ಯಗಳು. ಗೋಬೆಲ್ ಹೇಳ್ತಿದ್ದಾನೆ, ನಿಮ್ಗೆ ಗೊತ್ತದ ಗೋಬೆಲ್ ಯಾರು ಅಂತ, ಹಿಟ್ಲರ್ನ ಸೇನಾಧಿಕಾರಿ. ಅವ್ರು ಹೇಳ್ತಾನೆ ಏನಪ್ಪ ಅಂದ್ರೆ ಒಂದು ಸುಳ್ಳನ್ನು 100 ಸಲ ಹೇಳಿದಾಗ ಅದು ಸತ್ಯ ಕಾಣ್ತದಂತೆ. ಅಂಥ ಒಂದು ಭ್ರಮೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಅವ್ರ ವಿರೋಧಿಗಳು ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲ ನೆಲೆಯಲ್ಲಿ ಒಟ್ಟಿನಲ್ಲೇ ಅಷ್ಟು ಇವ್ರು ಹೇಳಿದಷ್ಟು ಖರ್ಗೆ ಅವ್ರು ಹೇಳಿದಷ್ಟು ಸತ್ಯ ಇಲ್ಲ. ಆದ್ರೆ ಹಿಂಗಾದರೂ ಆಗ್ಬಹುದು ಅಂತ ಒಂದು ನಾನು ನಿಮಗೆ ತರ ಕೇಳಿದ್ದೆ ಅಷ್ಟೇ. ಓಕೆ, ಸರಿ. ಇವಾಗ ಇನ್ನೊಂದು ಖರ್ಗೆ ಅವರು ನಿಂತು ಮಾತನಾಡಿದ್ದು ಅಮೇಠಿಯಲ್ಲಿ ಗಾಂಧಿ ಪರಿವಾರದ ಹಿಡಿತ ತುಂಬಾ ಚೆನ್ನಾಗಿತ್ತು ಮುಂಜೆಯಿಂದನೂ ಕೂಡ. ಆದ್ರೆ ಈಗ ಸ್ಮೃತಿ ಇರಾನಿ ಅವರು ಅಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಸೋಲಿಸಿ ಬಂದಿದ್ರು. ಇದಾದ ನಂತರ ಒಂದು ಚಾನೆಲ್ ನಲ್ಲಿ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಹೇಳ್ತಾರೆ, ನಾನು ಯಾವತ್ತೂ ಗಾಂಧಿ ಪರಿವಾರವನ್ನ ವಾಪಸ್ ಇತ್ತ ಕಡೆ ಬರೋದಿಕ್ ಬಿಡಲ್ಲ ಅಂತ. ಮತ್ತೆ ಮುಂಚೆಗಿಂತ ಹಿಡಿತ ಸಾಧಿಸಕ್ ಸಾಧ್ಯ ಆಗುತ್ತಾ ರಾಹುಲ್ ಗಾಂಧಿ ಅವ್ರಿಗೆ ಆ ಕ್ಷೇತ್ರದ ಮೇಲೆ ಅಂತ? ನಮ್ಮ ಸ್ಮೃತಿ ಇರಾನಿ ಅವರು ಅಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಏನು ಅನ್ನೋದು ಅಲ್ಲಿ ಜನ ಹೇಳಬೇಕು ಅದಕ್ಕೆ. ಯಾಕೆಂದ್ರೆ ಓಟ್ ಹಾಕ್ಬೇಕಾದವ್ರು ಅವರು. ಹೌದು,
ಈ ಕಾಂಗ್ರೆಸ್ಸಿನ ಸಮಯದಲ್ಲಿ ಏನು ಕೆಲಸ ಆಗ್ಯದ ಈಗ ಏನಾಗಿದೆ ತಿಳ್ಕೊಂಡು ಮಾಡುವಂಥವ್ರು. ಅಲ್ಲಿ ಜನರ ಅಭಿಪ್ರಾಯದೊಳಗೆ ವಿಶೇಷವಾಗಿ ನಮ್ಮ ಮೀಡಿಯಾ ಇದ್ದು ನಿಮಗೆ ಈಗಾಗಲೇ ಹೇಳಿದಂಗೆ ಸ್ವಲ್ಪ ಬೇಗ ಅಂತ ಒಂದು ಸೆಲೆಕ್ಟೆಡ್ ಜನರು ತೊಗೊಂಡು ಮಾಡೋದು ನೋಡ್ತಾ ಇದ್ದೀವಿ. ಅಲ್ಲಿ ಜನಸಾಮಾನ್ಯರಲ್ಲೇ ಈ ಒಂದು ಈ ಇರಾನಿಯವರು, ಸ್ಮೃತಿ ಇರಾನಿಯವರು ಆಗೇನು ಇವರು ಆಶ್ವಾಸನೆ ಕೊಟ್ಟಿರೋ ಅಂಥ ಕೆಲಸಗಳು ಅವರಿಂದ ಆಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ನಾ ಇಲ್ಲಿ ಬರಗುಡೋದಿಲ್ಲ ಗಾಂಧಿ ಮನೆತನ ಹಾಗೆ ಹೀಗೆ ಅನಿಸುವಂಥ ಮಾತುಗಳು ಅವ್ರ ಮಾತುಗಳು. ಅದಕ್ಕೆ ಯಾಕಪ್ಪ ಅಂದ್ರೆ ಆ ಮಾತುಗಳು ನಾವು ಕೊಂಡು ಹಿಡಿಯೋಕೆ ಆಗೋದಿಲ್ಲ. ಯಾರಾದ್ರೂ ಜಗತ್ತಿನಾಗ ಎಲೆಕ್ಷನ್ ಇಲ್ಲಂಥವ್ರು ಯಾರು ಸೋಲ್ದ್ರಿಂದ ಯಾರು ಹೋಗ್ತಾರೆ ಅಂದರೆ ಇಲ್ಲ, ಅದು ಹೋದ್ಮೇಲೆ ಗೊತ್ತಾಗುವಂಥದ್ದು ಮತ್ತು ಜನರ ಮನಸ್ಸನ್ನು ತಿಳಿಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹೀಗಾಗಿ ಸ್ಮೃತಿ ಇರಾನಿ ಅವರು ನಮ್ಮನ್ನು ತಾವು ವಿಮರ್ಶೆ ಮಾಡ್ಕೋಬೇಕು. ಇವತ್ತು ನಾನು ಈ ಕ್ಷೇತ್ರಕ್ಕೆ ಈ ನಿಜವಾಗಿ ಏನು ಕೊಟ್ಟಿದ್ದೀನಿ, ಸುಮ್ಮನೆ ಹೇಳೋದಲ್ಲ. ಭಾಳ ಮಾತಾಡ್ತಾರೋ ಬಿ ಜೆ ಪಿಗಿರಲಿ ಕಾಂಗ್ರೆಸ್ಗಿರಲಿ ಮತ್ತೊಬ್ಬರಿರಲಿ ರಾಜಕಾರಣಿಗಳು ಸುಳ್ಳಿನ ಬಂಡಿನ ಹಾಯಿಸ್ಬಿಡ್ತಾರೆ. ಆದರೆ ತಮ್ಮನ್ನು ನಾವು ನಿಜವಾಗಿಯೂ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಎಷ್ಟು ಕೆಲಸ ಮಾಡಿದ್ವಿ, ನಿಜವಾಗಿಯೂ ನಾವು ಈ ರಾಹುಲ್ ಗಾಂಧಿಯನ್ನು ತಪ್ಪಿಸೋಕೆ ಸಾಧ್ಯ ಇದನ್ನು ಇಲ್ಲಿ ಬರೋದಂಗೆ. ಮತ್ತು ಇನ್ನೊಂದು ಹೆಣ್ಮಗಳು ವಿಚಾರ ಮಾಡ್ಕೋಬೇಕು. ರಾಹುಲ್ ಈಗೇನು ಹಿಂದೆ ಸೋಲಿಸಿದ್ರು, ಆಗಿನ ರಾಹುಲ್ ಈಗ ಇಲ್ಲ. ರಾಹುಲ್ ಜನಸಾಮಾನ್ಯರ ಜೊತೆ ಬೆರೀತಾ ಈ ಕಾರ್ಮಿಕರ ಜೊತೆಗೆ, ಕೂಲಿಕಾರರ ಜೊತೆಗೆ, ರೈತರ ಜೊತೆಗೆ, ಮೆಕ್ಯಾನಿಷನ್ಗಳ ಜೊತೆಗೆ, ವಿಜ್ಞಾನಿಗಳ ಜೊತೆಗೆ, ಇನ್ನುಳಿದ ಅನೇಕ ಕ್ಷೇತ್ರಗಳ ಜನರಿಗೆ ಸ್ವತಃ ಮುಖಾಮುಖಿಯಾಗಿ ಭೇಟಿ ಆಗ್ತಾ ಇಡೀ ದೇಶದ ಲಕ್ಷಾವಧಿ ಜನರ ಜೊತೆ ಸಂಪರ್ಕ ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಪ್ರಭಾವಿ ಆಗ್ತದೆ. ಅದರಲ್ಲೂ ಉತ್ತರ ಪ್ರದೇಶದಲ್ಲೇ 11 ಕೊಡ್ತಂತ ಹೇಳಿದಂಥ ಅಖಿಲೇಶ್ ಅವತ್ತು 17 ಬಂದು ನಿಂತಿದ್ದಾರೆ. ಮತ್ತು ಅವ್ರಿಗೂ ಒಳಗೆ ಭಯ ಅದ ಅಖಿಲೇಶ್ಗೂ. ಇವರೊಬ್ಬನ ಬಿಟ್ಟರೆ ನಾಳೆ ಕಾಂಗ್ರೆಸ್ ಆಗಿಬಿಟ್ರೆ ಏನು ಮಾಡೋದಪ್ಪ ಅನ್ನೋದು ಭಯ ಎಲ್ಲರಿಗೂ ಅದ. ಯಾವ ಭಯಕ್ಕಾಗಿ 17 ಕೊಡ್ತಾನೆ ಅಂತ ಏನಾದ್ರು ಮಾಡಿ ಅವ್ನು ನಮ್ಮ ಒಳಗೆ ತೊಗೋಬೇಕು ಅನ್ನೋಂಥ ಕಾರಣಕ್ಕಾಗಿ, ಮತ್ತು ನಾನಾ ಇಂಡಿಯಾ ಬಡದಿನ್ನೋ ಆರೋಪ ಬರಬಾರ್ದು ಅನ್ನೋ ಕಾರಣಕ್ಕಾಗಿ. ಮತ್ತು ಇವತ್ತು ಎಲ್ಲ ರೀತಿ ಒಂದೊಂದು ಸತ್ಯ ಆಗಿದೆ. ಇವತ್ತು ಕಮಲ್ನಾಥ್ನಂತ ಇನ್ನುಳಿದ ಅನೇಕ ನಿಮ್ಮ ಜ್ಯೋತಿರಾಜ್ ಸಿಂಧ್ಯಾನಂತ ಅವರು ಅನೇಕ ರಾಜಕಾರಣಿಗಳು ಇವತ್ತು ಕಾಂಗ್ರೆಸ್ನ ಉಂಡೆ ಬೆಳೆದಂಥವ್ರು ಕಾಂಗ್ರೆಸ್ ಮೋಸ ಮಾಡ್ಯಾರ ಅಂತ ಹೇಳೋದು ನಾನು. ಅವ್ರ ಸ್ವಭಾವ ಮೋಸ ಮಾಡೋಂಥದ್ದು ರಾಜಕಾರಣ. ಮೋಸ ಅಂತಲ್ಲ, ರಾಜಕಾರಣದ ಮೋಸ ಮಾಡೋದು. ಅದನ್ನು ಅವ್ರು ಇವತ್ತು ತಮ್ಮ ಕೆಲಸ ಮುಗಿದ ಇನ್ನು ಅವರು ಇಡೀ CBI IT ದಾಳಿ ಸಿಗಬಾರ್ದು ತಿಳ್ಕೊಂಡು ಒಬ್ಬೊಬ್ಬರು ಇನ್ನು ಕಾಂಗ್ರೆಸ್ ಬರೋದಿಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಬಂದದ. ಅದಕ್ಕೆ ಅವರೊಬ್ಬರು ಜಿಗ್ತಾ ಹೊಂಟಿದ್ದಾರೆ. ಅವ್ರನ್ನ ಅವ್ರು ತಪ್ಪಂತ ಅನ್ನೋದಿಲ್ಲ. ಯಾಕಂದ್ರೆ ಅಂಥವ್ರು ತೊಗೊಳೋದು ಮಾಡ್ತಾರೆ. ನೋಡ್ರಿ, ಮನೆಯಲ್ಲಿ ನಾವು ನಾಗರ ಹಾವನ್ನು ಸಾಕಿದ ಮೇಲೆ ಅದು ತನ್ನ ಗುಣ ತೋರಿಸೋದು ನಾವು. ಅದು ತನ್ನ ಇದನ್ನು ತೋರಿಸೋದು. ಆಗೇನೋ ಅವ್ರು ಹಲ್ಲು ಇರಲಿಲ್ಲ, ಹಲ್ಲು ಕಿತ್ತಿದ್ರು ನಡೀತು. ಅಧಿಕಾರನ ಹಲ್ಲು ಅಂತಾಗ ಅದು ಕಿತ್ತಿದ್ರು, ತಮ್ಮ ಅಧಿಕಾರ ಇತ್ತು, ಕಿತ್ತು ಹೋಗಿದ್ರು. ಈಗೇನಾಗಿದೆ ಮತ್ತೆ ಹಲ್ಲುಗಳು ಬೆಳೆದು ಅವ್ರಿಗೆ ಇದನ್ನು ಬರೋದಿಲ್ಲ, ನಕ್ಕೆ ಅದು ಗೊತ್ತ ಅಧಿಕಾರ ಬರೋದಿಲ್ಲಪ್ಪ, ಸತ್ತ ಇವ್ರು ಸಿಗೋದಿಲ್ಲ ಅಂತೇಳಿ ಅದಕ್ಕಾಗಿ ಅವ್ರು ಒಬ್ಬೊಬ್ಬರು ಜಿಗಿಸ್ಕೊಟ್ಟಾರೆ. ಇವ್ರು ಕಮಲ್ನಾಥ್ ರೀ, ಇವರು ಒಬ್ಬ ಮಗನ ಜೊತೆ ಇಂದಿರಾ ಗಾಂಧಿ ಅವ್ರ ಜೊತೆ ಇದ್ದಂಥವ್ರು, ಅನೇಕ ವರ್ಷಗಳವರೆಗೆ ರಾಜೀವ್ ಗಾಂಧಿ ಜೊತೆಗೆ ಇದ್ದಂಥವ್ರು. ಇವತ್ತು ಇವ್ರು ಬಿಟ್ಟು ಹೊಂಟಾರಂದ್ರೆ ಅದಕ್ಕೆ ಕಾರಣ ಅಂದರೆ ಇವ್ರು ಬರೋದಿಲ್ಲ ಅನ್ನೋದು ಒಂದೇದು. ಮತ್ತು ಏನು ಕಾಂಗ್ರೆಸ್ಸಲ್ಲಿ ಇವ್ರಿಗೆ ಅವಕಾಶ ಕೊಡೋದಿಲ್ಲ ಅನ್ನೋದು ಇವ್ರ ಗುಣ ಗೊತ್ತಾಗ್ಯದ ಅವ್ರಿಗೆ. ಇವ್ರು ಎಂಥವ್ರು ಅಂತೇಳಿ ಇವತ್ತು ಯಾರೂ ಇರಲಿ, ಅವ್ರು ಎಂಥವ್ರು ಇಲ್ಲ ಕಾಂಗ್ರೆಸ್. ಈಗ ನೀವು ಮೊನ್ನೆ ಚರ್ಚೆದವ್ರಿಗೆ ಹೇಳಿದ್ರಿ, ಇಲ್ಲ ಇವರೆಲ್ಲ ಹೋದ್ರು ಕಾಂಗ್ರೆಸ್ ವೀಕ್ ಆಗ್ತದೆ. ಇಲ್ಲ, ವೀಕ್ ಆಗ್ತದಿಲ್ಲ ಬೇರೆ ವಿಷಯ. ಆದರೆ ಕಾಂಗ್ರೆಸ್ ಒಂದು ಸ್ವಚ್ಛ ಆಗಲಿಕ್ಕೆ ಅದು ಹೊಸ ಹುಡುಗರಿಗೆ, ಹೊಸ ಯುವಕರಿಗೆ, ಪ್ರಾಮಾಣಿಕರಿಗೆ ಅಲ್ಲಿ ಎಂಟ್ರಿ ಆಗೋದು ಒಂದು ಅವಕಾಶ ಆಗಲಿಕ್ಕೆ. ಅದು ಗೆಲ್ತದೋ ಬಿಡ್ತದೋ ಅದು ಇವತ್ತು ಆಡೋದು ಬರ್ತದೆ ಮುಖ್ಯ ಅಲ್ಲ, ಅದು ಸ್ವಚ್ಛ ಆಗಲಿಕ್ಕೆ. ಈ ದೃಷ್ಟಿ ಇಟ್ಕೊಂಡು ಇವತ್ತು ಈ ನೆಲೆಯಲ್ಲಿ ಸ್ಮೃತಿ ಇರಾನಿ ಅವ್ರು ಹೇಳಿದ್ದು, ಅವರು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ಯಾರ ಅನ್ನೋದು ಅವ್ರು ಸ್ವತಃ ಹೇಳ್ಕೋಬೇಕು. ನಾನು ಹೇಳ್ತೀನಿ, ನಿಂತಿರ್ತೀನಿ ಇಲೆಕ್ಷನ್ಗೆ ನಾ ಗೆದ್ದೆ ಅಂತ ಹೇಳ್ತೇನೆ. ನಾನು ಸೋತನೆ ಅಂತ ಯಾರು ಹೇಳೋದಿಲ್ಲ. ಆ ನೆಲೆಯಲ್ಲಿ ಪಾಪ ಮಾತಾಡ್ತಿದ್ದಾರೆ ಹೆಣ್ಮಗಳು. ಆದರೆ ಆ ಹೆಣ್ಮಗಳಿಗಿಂತ ಇವತ್ತು 100 ಪಾಲು ಬೆಳೆದು ನಿಂತಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರು. ಎಸ್ ನೋಡಿರಲ್ವ ವೀಕ್ಷಕರೇ. ಸೊ ಒಟ್ಟಾರೆ ಹೇಳೋದೇನು ಅಂತ ಅಂದರೆ, ಗೆಲ್ಲೋ ಕುದುರೆಗೆ ಹಿಂದೆ ಎಲ್ಲರೂ ಕೂಡ ಓಡ್ತಾ ಇದ್ದಾರೆ. ಆ್ಯಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಏನಿದೆ, ಇವರು 100 ಸೀಟನ್ನು ಕೂಡ ಗೆಲ್ಲೋದಿಕ್ಕಾಗೋದಿಲ್ಲ ಅಂತ, ಬಹುಶಃ ಅವರು ಹೋದಾಗ ಅಥವಾ ಈ ಭಾರತ್ ಜೋಡೋ ನ್ಯಾಯ ಯಾತ್ರೆ ಏನಿದೆ ಅವರು ಆ ಯಾತ್ರೆಯನ್ನು ತಗೊಂಡು ಹೋದಾಗ ಅಲ್ಲಿ ಸೇರ್ತಾ ಇರುವಂತಹ ಜನರ ಸ್ಪಂದನೆಯನ್ನು ನೋಡಿ ಬಹುಶಃ ಆ ಮಾತನ್ನ ಹೇಳ್ತಾ ಇರಬಹುದು. ಹೇಳಕ್ಕಾಗಲ್ಲ ಜನ ಯಾವ ಟೈಮಲ್ಲಿ ಯಾವ ರೀತಿ ಬದಲಾಗ್ತಾರೆ. ಮೋದಿ ಸರ್ಕಾರದ ಸುಳ್ಳು ಭರವಸೆಗಳನ್ನ ನಂಬ್ಕೊಂಡು ಎಷ್ಟು ದಿನ ಕೂತ್ಕೊಳ್ಳೋದಪ್ಪ, ಒಂದ್ಸಾರಿ ಬದಲಾಯಿಸಿ ನೋಡೋಣ ಅಂತ ಹೇಳಿ ಮನಸ್ಸನ್ನ ಚೇಂಜ್ ಮಾಡಿದ್ರು ಮಾಡ್ಕೊಬಹುದು ಅನ್ನುವಂತಹ ಮಾತನ್ನ ಸರ್ ಹೇಳ್ತಾ ಇದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ವಿಮರ್ಶೆಗಾಗಿ. ಎಸ್, ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ಇವತ್ತು ಮಾಡಿದಂತಹ ಚರ್ಚೆಯಲ್ಲಿ ಯಾವುದಾದ್ರೂ ವಿಷಯ ಸರಿ ಅಥವಾ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ಬರೆದು ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಇದೇ ರೀತಿಯ ಮತ್ತಷ್ಟು ಚರ್ಚಾ ವಿಚಾರಗಳೊಂದಿಗೆ, ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.